ಕನ್ನಡಿಗರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬಹಳ ಸೂಕ್ಷ್ಮವಾದ, ಬಹಳ ಆ, ತುಂಬಾ ಚಾಚು ತಪ್ಪದೆ ಸಿನಿಮಾ ನೋಡೋಂತ ಜನ. ಅವರು ಎಲ್ಲಾ ಸಿನಿಮಾನು ಒಪ್ಪುವಂತವ್ರಲ್ಲ. ಒಂದು ಕನ್ನಡ ಸಿನಿಮಾ ಗೆಲ್ಬೇಕು ಅಂತಂದ್ರೆ ಅವರು ಅದನ್ನ ಒಂದು ಹಿಂದಿ, ಮಲಯಾಳಂ, ತಮಿಳ್ ಆ ಸಿನಿಮಾಗಳ ಹೋಲಿಸಿ ನೋಡ್ತಾರೆ. ಅಂಥದ್ರಲ್ಲಿ ಬಲರಾಮನ ದಿನಗಳನ್ನ ಅವರು ಇಷ್ಟಪಟ್ಟಿದ್ದಾರೆ. ನಾನು ಬಹಳ ಗೌರವದಿಂದ, ಬಹಳ ಭಯಭಕ್ತಿಯಿಂದ ಅವ್ರಿಗೋಸ್ಕರ, ಕನ್ನಡಿಗರಿಗೋಸ್ಕರ ಈ ಸಿನಿಮಾ ಮಾಡಿದೆ. ಅವ್ರು ಈ ಸಿನಿಮಾ ನೋಡಿದ್ದಾರೆ, ಅವರ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ, ನಮ್ಮ ಇಡೀ ತಂಡದ ಮೇಲೆ ಅವರ ಪ್ರೀತಿಯನ್ನ ತೋರಿಸಿದ್ದಾರೆ. ನನಗೆ ತುಂಬಾ ತುಂಬಾ ಕೃತಜ್ಞತೆ ಹಾಗೂ ನಮ್ರತೆಯಿಂದ ನಾನು ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಆ ದಿನಗಳ ಸಿನಿಮಾದ ಒಂದು ಫ್ಲೇವರ್ ಈ ಒಂದು ಸಿನಿಮಾದಲ್ಲಿ ಇದೆ. ಲೋಕಲ್ ಡೆತ್ ಏನಿದೆ ಅದನ್ನ ಲೈಟ್ ಆಗಿ ತೋರಿಸಿದ್ದೀರಾ. ಸೊ ಅವಾಗಿನ ಒಂದು ಟ್ರೆಂಡಿಂಗು ಇವಾಗಿನ ಟ್ರೆಂಡಿಂಗ್ ಹೇಗೆ ಮ್ಯಾಚ್ ಮಾಡಿದ್ರ? ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಅದರ ವೇಗ, ನಾನು ಕತೆ ಹೇಳುವ ವೇಗ ಏನಿತ್ತು ಅದು ಇಷ್ಟು ಸ್ಪೀಡ್ ಆಗಿರ್ಲಿಲ್ಲ. ಸ್ವಲ್ಪ ನಿಧಾನವಾದ ಗತಿಯಲ್ಲಿ ಹೇಳಿದೆ. ಯಾಕಂದ್ರೆ ಆಗ 18 ವರ್ಷದ ಹಿಂದೆ ಆ ರೀತಿಯ ಪೇಷನ್ಸ್ ಕೂಡ ಇತ್ತು. ಆದ್ರೆ 18 ವರ್ಷದ ನಂತರ ನನಗೆ ಗೊತ್ತು, ಜನರ ಅಭಿರುಚಿ ಹಾಗೂ ಸಿನಿಮಾ ನೋಡುವ ರೀತಿ ಬದಲಾಗಿದೆ. ಅದಂತೆ ನಾನು ಕೂಡ ಅಪ್ಡೇಟ್ ಆಗ್ಬೇಕಾಗಿದೆ. ಅಪ್ಡೇಟೆಡ್ ನರೇಷನ್ ಆ ದಿನಗಳು ಏನಿದೆ ಅದು ಬಲರಾಮನ ದಿನಗಳು. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಈಸ್ ಬಲರಾಮನ ದಿನಗಳು. ನನ್ನ ಪ್ರಕಾರ ಇದರ ಕ್ಲೈಮ್ಯಾಕ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಯಾವ ಘಟನೆ ಯಾಕೆ ನಡೀತು, ಹೇಗ್ ನಡೀತು ಅನ್ನೋದು ಮುಖ್ಯ. ಈಗ ನಮ್ಗೆ ಆ ದಿನಗಳಲ್ಲಿ ಕೂಡ ಕೊತ್ವಾಲ್ ರಾಮಚಂದ್ರ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಯಾಕಾಯ್ತು, ಹೇಗಾಯ್ತು ಅನ್ನೋಕ್ಕೋಸ್ಕರ ನೋಡಿದ್ರು. ಈ ಸಿನಿಮಾ ಕೂಡ ಆ ರೀತಿಯ ಒಂದು ಸಿನಿಮಾ. ಈ ರೀತಿ ಒಂದು ದಶಕ 85ರಿಂದ 95ರ ಬೆಂಗಳೂರು ಅಂಡರ್ ವರ್ಲ್ಡ್ ಅಲ್ಲಿ ಏನಾಯ್ತು ಅನ್ನೋದು ಇಡೀ ಒಟ್ಟಾರೆ ಚಿತ್ರಣವನ್ನ ಒಂದು ಕಾಲ್ಪನಿಕ ಕಥೆಯ ಮೂಲಕ ಹೇಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸಿನಿಮಾದ ಸೀನ್ಗಳನ್ನ ನಾವು ನೋಡಿದ್ರೆ ನೀವು ಕಾಲ್ಪನಿಕ ಅಂತ ರಿಲೀಸ್ಗೆ ಅಂತ ಮುಂಚೆ ಹೇಳ್ತಾ ಇದ್ರಿ. ಬಟ್ ಸಿನಿಮಾದ ಸೀನ್ಗಳು ನೋಡ್ತಾ ಇದ್ರೆ ಅದು ಕಾಲ್ಪನಿಕ ಅಲ್ಲ, ನಿಜದ ಅಂಶವನ್ನೇ ಹೆಚ್ಚು ಚೇಂಜ್ ಮಾಡ್ಕೊಂಡು ಮಾಡಿದ್ದೀರಾ ಅನ್ಸುತ್ತೆ. ನನಗೆ ಖಂಡಿತ ನಿಜ ಜೀವನದ ಅನೇಕ ಘಟನೆಗಳ, ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದ್ರೆ ಇದು 100% ಸತ್ಯ ಅಂತ ಹೇಳೋಕೆ ನನಗೆ ಧೈರ್ಯ ಇಲ್ಲ, ಅಥವಾ ನಾನು ಅದು ಸರಿನೂ ಆಗೋದಿಲ್ಲ. ಸ್ಫೂರ್ತಿ ಇದೆ. ನೀವು ಸಿನಿಮಾ ನೋಡಿದಾಗ ನೀವೇ ಹೇಳಿ ಯಾರು ಯಾರು ಅಂತ. ನನ್ನ ಪ್ರಕಾರ ನೀವು ಅಂಡರ್ ವರ್ಲ್ಡಿನ ಯಾವುದೇ ವ್ಯಕ್ತಿಯ ಕಥೆಯನ್ನ ಹುಡುಕಿದಾಗ ಅವರಲ್ಲಿ ನನ್ನ ಪ್ರಕಾರ ಬರೀ ಅಂಡರ್ ವರ್ಲ್ಡ್ ಅಲ್ಲ, ಇಡೀ ಜೀವನದಲ್ಲಿ ಕೂಡ ಯಾರು ಕಪ್ಪು ಅಥವಾ ಬಿಳಿಯಾಗಿರೋದಿಲ್ಲ. ಎಲ್ಲರೂ ಒಂದು ಮಧ್ಯದ ಎಲ್ಲರಲ್ಲೂ ಒಳ್ಳೆತನ ಇರುತ್ತೆ, ಕೆಟ್ಟತನ ಇರುತ್ತೆ. ಬಲರಾಮ ಕೂಡ ಆತರ ವ್ಯಕ್ತಿ. ಆತನಲ್ಲಿ ತುಂಬಾ ಅದ್ಭುತವಾದ ಗುಣಗಳಿತ್ತು. ಆತನನ್ನ ತುಂಬಾ ಜನರ ಪ್ರೀತಿ ಗಳಿಸಿದ್ರು. ಜಯರಾಮ್ ಕೂಡ. ಸೊ ಆ ರೀತಿ ಬಲರಾಮನ ಕತೆ, ಆತ ತುಂಬಾ ಅದ್ಭುತವಾದ ಲವ್ ಸ್ಟೋರಿ ಇತ್ತು ಅವರ ಲೈಫ್ ಅಲ್ಲಿ. ಅದೆಲ್ಲವನ್ನು ಸೆರೆ ಹಿಡಿಯುವ ಪ್ರಯತ್ನ ನಮ್ಮ ಈ ಬಲರಾಮನ ಜೊತೆ.